Example for constructor overloading. ನಮಗೆ overloading ಅಂದ್ರೆ ಗೊತ್ತು. Two or more functions are having the same name but different in number of arguments or data type of arguments. But ಇದು function overloading ಅದು. ಇವಾಗ ಏನು constructor overloading ಅಂದ್ರೆ two or more constructors having the same name but different in number of arguments or data type of arguments is called constructor overloading. Overloaded a constructor means by specifying the additional operations ಹೌದಾ by passing the required arguments ಕರೆಕ್ಟ್ ಆಗಿ ಕೇಳಬೇಕು ಇಲ್ಲಿ overloading a constructor means specifying the additional operations by passing the required arguments. ನಮಗೆ ಬೇಕಾಗಿರೋ ರಿಕ್ವೈರ್ಡ್ ಆರ್ಗ್ಯುಮೆಂಟ್ಸ್ ಅನ್ನು ನಾವು ಏನು ಮಾಡ್ತಿದೀವಿ ಅಂದ್ರೆ ಪಾಸ್ ಮಾಡ್ತಾ ಇದೀವಿ. ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ one can define any number of constructors in a single class. ಇಲ್ಲಿವರೆಗೂ ಕ್ಲಾಸ್ ಇಲ್ಲಿಂದ ಈ ಕ್ಲಾಸ್ ಒಳಗಡೆ ನಾವೀಗ ಎರಡು ಕನ್ಸ್ಟ್ರಕ್ಟರ್ ಡಿಕ್ಲರೇಷನ್ ಮಾಡಿದ್ವಿ. ಇದೊಂದು ಕನ್ಸ್ಟ್ರಕ್ಟರ್ ಕನ್ಸ್ಟ್ರಕ್ಟರ್ ನೇಮ್ ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಯಾವುದೇ ಆರ್ಗ್ಯುಮೆಂಟ್ಸ್ ಇಲ್ಲ, ಇಲ್ಲಿ ಆರ್ಗ್ಯುಮೆಂಟ್ಸ್ ತಗೊಂಡಿದ್ವಿ. ಹೌದಾ? ಡಿಫರೆನ್ಸ್ ಗೊತ್ತಾಗ್ತಾ ಇದೆಯಾ? ಕ್ಲಾಸ್ ನೇಮ್ ಏನಿದೆಯೋ ಕನ್ಸ್ಟ್ರಕ್ಟರ್ ನೇಮ್ ಕೂಡ ಸೇಮ್ ಇರ್ತದೆ. ಇಲ್ಲಿ ಎರಡು ಕನ್ಸ್ಟ್ರಕ್ಟರ್ಸ್ ನ ತಗೊಂಡಿದೀವಿ, ಇಲ್ಲಿಗೆ ಕ್ಲಾಸ್ ಎಂಡ್ ಆಗಿದೆ. ಕ್ಲಾಸ್ ಒಳಗಡೆ ನಾವು ಎಷ್ಟು ಕನ್ಸ್ಟ್ರಕ್ಟರ್ಸ್ ನ ಬೇಕಾದ್ರೂ ಡಿಕ್ಲರೇಷನ್ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್. ಅದಕ್ಕೆ ಅವ್ರು ಹೇಳ್ತಾನೆ ಓವರ್ಲೋಡಿಂಗ್ ಎ ಕನ್ಸ್ಟ್ರಕ್ಟರ್ ಮೀನ್ಸ್ specifying the additional operations by passing the required arguments. ನಮಗೆ ಯಾವ ರಿಕ್ವೈರ್ಮೆಂಟ್ ಇದೆಯೋ ಆ ರಿಕ್ವೈರ್ಡ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಕೊಂಡು ನಮಗೆ ಯಾವ ಆಪರೇಷನ್ಸ್ ಬೇಕೋ ಆ ಆಪರೇಷನ್ಸ್ ನ ನಾವು ಏನು ಮಾಡಬಹುದು, ಸಾಲ್ವ್ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್. ನಮ್ಮ ಸಿಚುಯೇಷನ್ ನೋಡಿಕೊಂಡು ಒನ್ ಕ್ಯಾನ್ ಡಿಫೈನ್, ಯಾರಾದ್ರೂ ಆಗಿರ್ಬೋದು, ಡಿಫೈನ್ ಮಾಡ್ಕೋಬಹುದು ಎನಿ ನಂಬರ್ ಆಫ್ ಕನ್ಸ್ಟ್ರಕ್ಟರ್ಸ್ ಇನ್ ಎ ಸಿಂಗಲ್ ಕ್ಲಾಸ್. ನಾವು ಮೊನ್ನೆ ಒಂದು ಪ್ರೋಗ್ರಾಮ್ ಬರೆದಿದ್ದೆ, ವಾಲ್ಯೂಮ್ ಆಫ್ ಕ್ಯೂಬ್, ವಾಲ್ಯೂಮ್ ಆಫ್ ಕೋನ್, ವಾಲ್ಯೂಮ್ ಆಫ್ ಸಿಲಿಂಡರ್, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ಎಲ್ಲಾನು ವಾಲ್ಯೂಮ್. ಅದೇ ತರ ಸೇಮ್ ಅದು ಫಂಕ್ಷನ್, ಬಟ್ ಇದೇನಿದು ಕನ್ಸ್ಟ್ರಕ್ಟರ್. ಹೌದಾ? ನೋಡ್ರಿ ಈಗ ಕ್ಲಾಸ್, ವಾಟ್ ಇಸ್ ದ ಕ್ಲಾಸ್ ನೇಮ್? ಸಿಂಪಲ್ ಇಂಟ್ರೆಸ್ಟ್, ಓಪನಿಂಗ್ ಬ್ರೇಸ್, ಪ್ರೈವೇಟ್, int ptr, public. This is the default constructor, this is the parameterized constructor. ಇದು ಕನ್ಸ್ಟ್ರಕ್ಟರ್ ಇದರಲ್ಲಿ ಯಾವುದೇ ಆರ್ಗ್ಯುಮೆಂಟ್ಸ್ ಇಲ್ಲ, ಇದರಲ್ಲಿ ಆರ್ಗ್ಯುಮೆಂಟ್ಸ್ ಇದಾವೆ. ಇದನ್ನ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ, ಇದನ್ನ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಬಟ್ ಇವೆರಡೂ ಎಲ್ಲಿ ಬರ್ದಿದೀವಿ ಅಂದ್ರೆ ಕ್ಲಾಸ್ ಒಳಗಡೆ. ನೋಡಿ ಕ್ಲಾಸ್ ಇಲ್ಲಿ ಎಂಡ್ ಆಗೋದು, ಕ್ಲೋಸಿಂಗ್ ಬ್ರೇಸ್ ಸೆಮಿಕೋಲನ್ ಹಾಕಿದ್ರೆ ನೋಡ್ರಿ ಎಲ್ಲಾನು ಕ್ಲಾಸ್ ಒಳಗಡೆ ಬರ್ದಿದೀವಿ. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಲ್ಲಿ ಯಾವುದೇ ಆರ್ಗ್ಯುಮೆಂಟ್ಸ್ ಇನ್ಸ್ಟಾಲೇಷನ್ ಆಗಿಲ್ಲ. ಬಟ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಅಲ್ಲಿ ನೋಡ್ರಿ int a, float b, float c ಈ ವ್ಯಾಲ್ಯೂಸ್ ನ ಇದಕ್ಕೆ ಪಾಸ್ ಮಾಡ್ತೀವಿ. a ವ್ಯಾಲ್ಯೂ p ಗೆ, b ವ್ಯಾಲ್ಯೂ t ಗೆ, c ವ್ಯಾಲ್ಯೂ ಮತ್ತೆ r ಗೆ. ಈ ವ್ಯಾಲ್ಯೂಸ್ ನ ತಗೊಂಡ್ಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. void compute means calculate. cout simple interest is equal to ಫಾರ್ಮುಲಾ ಗೊತ್ತು ನಮಗೆ, ptr divided by 100. p ವ್ಯಾಲ್ಯೂ, t ವ್ಯಾಲ್ಯೂ, r ವ್ಯಾಲ್ಯೂ. ಈ ವ್ಯಾಲ್ಯೂಸ್ ಬೇಕಂದ್ರೆ a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ಗೊತ್ತಿರಬೇಕು. ಈ a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂಗೆ ಪಾಸ್ ಮಾಡಬೇಕಂದ್ರೆ ನಾವು ಫಸ್ಟ್ ಇಲ್ಲಿಂದ ಎಕ್ಸಿಕ್ಯೂಷನ್ ಆಗಬೇಕು. void main, opening brace, what is the class name? simple interest. ಎರಡು ಆಬ್ಜೆಕ್ಟ್ ತಗೊಂಡಿದ್ವಿ, ಒಂದು s1 ಇನ್ನೊಂದು s2. s1 ಗೆ ನಾವು ಯಾವುದೇ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಈ ಕನ್ಸ್ಟ್ರಕ್ಟರ್ ಅಲ್ಲಿ ಯಾವುದೇ ಆರ್ಗ್ಯುಮೆಂಟ್ಸ್ ಇಲ್ಲ. ಹೌದಾ? ಅದಕ್ಕೆ ನಾನು ಯಾವುದೇ ವ್ಯಾಲ್ಯೂಸ್ ಕೊಟ್ಟಿಲ್ಲ. s2 ಗೆ ಮೂರು ಆರ್ಗ್ಯುಮೆಂಟ್ಸ್ ಇದಾವೆ, ಅದಕ್ಕೆ ಮೂರು ವ್ಯಾಲ್ಯೂಸ್ ಕೊಟ್ಟಿದ್ವಿ. 10,000, 12.0, 5.0. a ವ್ಯಾಲ್ಯೂ 10,000, b ವ್ಯಾಲ್ಯೂ 12.0, c ವ್ಯಾಲ್ಯೂ 5.0. ಇವಾಗ a ವ್ಯಾಲ್ಯೂ ಯಾವುದು ಕೊಡ್ತೀವಪ್ಪ? p. b ವ್ಯಾಲ್ಯೂ ಯಾವುದಕ್ಕಪ್ಪ? t. c ವ್ಯಾಲ್ಯೂ ಯಾವುದಕ್ಕಪ್ಪ? r. ಈ ವ್ಯಾಲ್ಯೂಸ್ ನ ನಾವು ಇಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಈಗ 10,000 into 12 into 5 divided by 100. 10,000 into 12 into 5
divided by 100. 2 zeros cancel. 12 5 is 60. 60 into 100, 6000. This is a simple interest. Simple interest is equals to 6000. ಅದಕ್ಕೆ ನೋಡ್ರಿ ನಾನು S2 ಡಾಟ್ ಕಂಪ್ಯೂಟ್ ಮಾತ್ರ ಇಟ್ಟಿದ್ದೀನಿ, ಯಾಕಂದ್ರೆ S2 ವ್ಯಾಲ್ಯೂಸ್ ಮಾತ್ರ ಕೊಟ್ಟಿದೀವಿ, ಅದಕ್ಕೆ S2 ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಅಂದ್ರೆ ನಮಗೆ ಇಲ್ಲಿ ಬೇಕಾಗಿರೋದು ಅಂದ್ರೆ ಇಲ್ಲೊಂದು ಕನ್ಸ್ಟ್ರಕ್ಟರ್ ಇದೆ, ಇಲ್ಲೊಂದು ಕನ್ಸ್ಟ್ರಕ್ಟರ್ ಇದೆ. ಒಂದೇ ಕ್ಲಾಸ್ ಅಲ್ಲಿ ನಾವು ಎರಡು ಕನ್ಸ್ಟ್ರಕ್ಟರ್ಸ್ ನ ತಗೊಂಡಿದ್ವಿ. ಈ ತರ ತಗೊಂಡ್ರೆ ಅದನ್ನ ಏನಂತ ಕರಿತೀವಿ? ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಫಂಕ್ಷನ್ಸ್ ತಗೊಂಡ್ರೆ ಫಂಕ್ಷನ್ ಓವರ್ಲೋಡಿಂಗ್. ಇಲ್ಲಿ ಕನ್ಸ್ಟ್ರಕ್ಟರ್ ತಗೊಂಡಿದ್ವಿ, ಅದಕ್ಕೆ ಅದನ್ನ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಕರೀತಾ ಇದೀವಿ. ಇದು ಕನ್ಸ್ಟ್ರಕ್ಟರ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತಂದ್ರೆ ದ ಕ್ಲಾಸ್ ನೇಮ್ ಈಸ್ ದ ಸೇಮ್ ನೇಮ್ ಆಸ್ ದ ಕನ್ಸ್ಟ್ರಕ್ಟರ್ ನೇಮ್. ಹೌದಾ? ದಿಸ್ ಇಸ್ ಅಬೌಟ್ ದ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಅರ್ಥ ಆಯ್ತಾ? ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಟಾಪಿಕ್ ಈಸ್ ಲಾಸ್ಟ್ ಟಾಪಿಕ್, ಡೆಸ್ಟ್ರಕ್ಟರ್ಸ್. Okay, next ಚಾಪ್ಟರ್ ನೇಮ್ ಕನ್ಸ್ಟ್ರಕ್ಟರ್ಸ್ ಅಂಡ್ ಡೆಸ್ಟ್ರಕ್ಟರ್ಸ್ ಅಂತ. ಇಲ್ಲಿವರೆಗೂ ನಾವು ಕನ್ಸ್ಟ್ರಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕನ್ಸ್ಟ್ರಕ್ಟರ್ ಅಂದ್ರೆ ಏನು, ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್, ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್, ಕಾಪಿ ಕನ್ಸ್ಟ್ರಕ್ಟರ್, ಇಷ್ಟು ಓದಿದ್ವಿ. ಈಗ ಲಾಸ್ಟ್ ಟಾಪಿಕ್ ಒಂದು ಡೆಸ್ಟ್ರಕ್ಟರ್. ಹೆಸರು ಹೇಳ್ತಾ ಇದೆ ಡೆಸ್ಟ್ರಕ್ಟ್, ದಟ್ ಮೀನ್ಸ್ ಡೆಸ್ಟ್ರಾಯ್. ಕನ್ಸ್ಟ್ರಕ್ಷನ್ ಮಾಡುವಾಗ ಆಬ್ಜೆಕ್ಟ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ. ಯಾವ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ ನ ಕನ್ಸ್ಟ್ರಕ್ಟ್ ಮಾಡಿದೀವೋ ಆ ಆಬ್ಜೆಕ್ಟ್ಸ್ ನ ಡೆಸ್ಟ್ರಕ್ಟರ್ ನ ಯೂಸ್ ಮಾಡಿಕೊಂಡು ಡೆಸ್ಟ್ರಾಯ್ ಮಾಡ್ತೀವಿ. ಅದೇ ಕೆಲಸ ಅದು. ಡೆಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್ that will be executed automatically when the object is destroyed. ಯಾವಾಗ ಆಬ್ಜೆಕ್ಟ್ ಡೆಸ್ಟ್ರಾಯ್ ಆಗಬೇಕೋ ಆವಾಗ ಡೆಸ್ಟ್ರಕ್ಟರ್ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಷನ್ ಆಗುತ್ತೆ. Destructor is a special member function that will be executed automatically when the object is destroyed. ಯಾವಾಗ ನೀವು ಆಬ್ಜೆಕ್ಟ್ ಡೆಸ್ಟ್ರಾಯ್ ಮಾಡ್ತಿರೋ ಆವಾಗ ಕರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಈ ಡೆಸ್ಟ್ರಕ್ಟರ್ ಏನಾಗುತ್ತೆ ಎಕ್ಸಿಕ್ಯೂಷನ್ ಆಗುತ್ತೆ. ಕನ್ಸ್ಟ್ರಕ್ಟರ್ ಯಾವಾಗ ಯೂಸ್ ಆಗ್ತಾ ಇತ್ತು? ಕನ್ಸ್ಟ್ರಕ್ಟರ್ is a special member function that will be executed automatically when the object is initialized. When the object is created, ಯಾವಾಗ ನೀವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ರೋ ಆವಾಗ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ತಿದ್ರಿ. ಈಗ ಡೆಸ್ಟ್ರಕ್ಟರ್ ನ ಯೂಸ್ ಮಾಡ್ಕೊಂಡು ಆಬ್ಜೆಕ್ಟ್ಸ್ ನ ಏನ್ ಮಾಡ್ತಾ ಇದ್ದೀರಾ? ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಾ. ದ ಡೆಸ್ಟ್ರಕ್ಟರ್ ನೇಮ್ ಈಸ್ ದ ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್. ಕನ್ಸ್ಟ್ರಕ್ಟರ್ ನೇಮ್ ಕೂಡ ಅಷ್ಟೇ, ಕ್ಲಾಸ್ ನೇಮ್ ಏನಿತ್ತು ಮತ್ತೆ ಕನ್ಸ್ಟ್ರಕ್ಟರ್ ನೇಮ್ ಕೂಡ ಸೇಮ್ ಇತ್ತು. ಬಟ್ ವಾಟ್ ಈಸ್ ದ ಡಿಫರೆನ್ಸ್? ದ ಡೆಸ್ಟ್ರಕ್ಟರ್ name is the same name as the class name, but it is preceded by tilde. ಅದರ ಮುಂದ್ಗಡೆ ಯಾವ ಸಿಂಬಲ್ ಬರೀತೀವಿ? tilde ಅನ್ನೋ ಸಿಂಬಲ್ ನ ಬರೆದ್ರೆ ಅದು ಕನ್ಫರ್ಮೇಷನ್ ಇದು ಡೆಸ್ಟ್ರಕ್ಟರ್ ಅಂತ. ಅರ್ಥ ಆಗ್ತಿದೆಯಾ? ಡೆಸ್ಟ್ರಕ್ಟರ್ is a special member function that will be executed automatically when the object is destroyed. The destructor name is the same name as the class name, but it is preceded by tilde. Write the syntax and example of the destructor. ಅದಕ್ಕೆ syntax ಮತ್ತೆ example ಬರೀರಿ. First syntax ಬರೀತೀವಿ ನೋಡ್ರಿ. class name, opening brace, private, next public. ಈಗ ನೋಡ್ರಿ ಕನ್ಸ್ಟ್ರಕ್ಟರ್ ನೇಮ್, ಇದು ಕನ್ಸ್ಟ್ರಕ್ಟರ್. ನೆಕ್ಸ್ಟ್ ಇದರ ಬರೆದು ಡೆಸ್ಟ್ರಕ್ಟರ್ ನೇಮ್, ಅಥವಾ ಇಲ್ಲಿ ಕ್ಲಾಸ್ ನೇಮ್, ಇಲ್ಲೂ ಕ್ಲಾಸ್ ನೇಮ್ ಅಂತ ಬರೆಯಬಹುದು. ಕ್ಲೋಸಿಂಗ್ ಬ್ರೇಸ್, ಸೆಮಿಕೋಲನ್. ನಾನು ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ಕ್ಲಾಸ್ ಅಕೌಂಟ್, ಕ್ಲಾಸ್ ನೇಮ್, private, next public, account, constructor, account, destructor.
ನೋಡಿ ಇದರಲ್ಲಿ ಕನ್ಸ್ಟ್ರಕ್ಟರ್ ಮತ್ತು ಡೆಸ್ಟ್ರಕ್ಟರ್ ಎರಡೂ ಇದೆ. ಡೆಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್. ಡೆಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್. ಫಂಕ್ಷನ್ ಸಿಂಬಲ್ ಇದೆಯಾ ಇಲ್ಲಿ? that will be executed automatically when the object is destroyed. The destructor name is the same name as the class name, but it is preceded by tilde symbol. Constructor ಗೂ destructor ಗೂ ಅದೇ ಡಿಫರೆನ್ಸ್. ಯಾಕಂದ್ರೆ ಎರಡಕ್ಕೂ ಸೇಮ್ ಕ್ಲಾಸ್ ನೇಮ್ ಇರ್ತದೆ, ಬಟ್ ಕನ್ಸ್ಟ್ರಕ್ಟರ್ ಗೂ ಡೆಸ್ಟ್ರಕ್ಟರ್ ಗೂ ಏನ್ ಡಿಫರೆನ್ಸ್ ಅಂದ್ರೆ ಡೆಸ್ಟ್ರಕ್ಟರ್ ಮುಂದ್ಗಡೆ ಏನ್ ಬರೀತೀವಿ ನಾವು? ಟಿಲ್ಡೆ ಸಿಂಬಲ್ ಬರೀತಾ ಇದೀವಿ. ನೋಡಿ, ಕ್ಲಾಸ್ ನೇಮ್, ಓಪನಿಂಗ್ ಬ್ರೇಸ್, ಪ್ರೈವೇಟ್, ಪಬ್ಲಿಕ್, ಕನ್ಸ್ಟ್ರಕ್ಟರ್ ನೇಮ್, ಇಲ್ಲಿ ಬಂದು ಡೆಸ್ಟ್ರಕ್ಟರ್ ನೇಮ್, ಕ್ಲೋಸಿಂಗ್ ಬ್ರೇಸ್. ಇದಕ್ಕೆ ಎಕ್ಸಾಂಪಲ್ ನೋಡಿ, ಕ್ಲಾಸ್. ವಾಟ್ ಇಸ್ ದ ಕ್ಲಾಸ್ ನೇಮ್? ಅಕೌಂಟ್. ಓಪನಿಂಗ್ ಬ್ರೇಸ್, ಪ್ರೈವೇಟ್, ಪಬ್ಲಿಕ್. ಕ್ಲಾಸ್ ನೇಮ್ ಈಸ್ ದ ಸೇಮ್ ನೇಮ್ ಆಸ್ ದ ಕನ್ಸ್ಟ್ರಕ್ಟರ್ ನೇಮ್. ಓಕೆ, ಹೌದು. ಕ್ಲಾಸ್ ನೇಮ್ ಈಸ್ ಸೇಮ್ ನೇಮ್ ಆಸ್ ಡೆಸ್ಟ್ರಕ್ಟರ್ ನೇಮ್. ಮೂರು ಅಕೌಂಟ್ ನೋಡ್ರಿ, ಇದು ಕನ್ಸ್ಟ್ರಕ್ಟರ್, ಇದು ಡೆಸ್ಟ್ರಕ್ಟರ್. ಇದಕ್ಕೆ ಏನ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಟಿಲ್ಡೆ ಸಿಂಬಲ್ ಬರೆದಿದ್ದೀವಿ. ಓಪನಿಂಗ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್. ಹೌದಾ? This is an example of the syntax and example of destructor. ಅರ್ಥ ಆಗ್ತಿದೆಯಾ? Next, what are the features or advantages of this destructor? First one, the destructor name is the same name as the class name, but it is preceded by the tilde. That is the first one. Second one, the destructor do not return any value. ಯಾವುದೇ ವ್ಯಾಲ್ಯೂ ಏನ್ ಮಾಡಲ್ಲ? ರಿಟರ್ನ್ ಮಾಡಲ್ಲ. ಕನ್ಸ್ಟ್ರಕ್ಟರ್ ತರನೇ. ನೆಕ್ಸ್ಟ್, ಮೂರನೇದು, ದ ಡೆಸ್ಟ್ರಕ್ಟರ್ ಕೆನಾಟ್ ಬಿ ಓವರ್ಲೋಡೆಡ್. ಡೆಸ್ಟ್ರಕ್ಟರ್ ಏನ್ ಮಾಡಕ್ಕಾಗಲ್ಲ? ಓವರ್ಲೋಡ್ ಮಾಡಕ್ಕಾಗಲ್ಲ. ಕನ್ಸ್ಟ್ರಕ್ಟರ್ ನ ಬೇಕಾದ್ರೆ ಓವರ್ಲೋಡ್ ಮಾಡಬಹುದು. ಅವಾಗಲೇ ಮಾಡಿದ್ರು ನೋಡ್ರಿ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಲ್ಲಿ ಎರಡು ಕನ್ಸ್ಟ್ರಕ್ಟರ್ ನ ಸೇಮ್ ನೇಮ್ ಯೂಸ್ ಮಾಡಿದ್ವಿ. ಬಟ್ ದ ಡೆಸ್ಟ್ರಕ್ಟರ್ಸ್ ಕೆನಾಟ್ ಬಿ ಓವರ್ಲೋಡೆಡ್. ಡೆಸ್ಟ್ರಕ್ಟರ್ ಏನ್ ಮಾಡಕ್ಕಾಗಲ್ಲ? ಓವರ್ಲೋಡ್ ಮಾಡಕ್ಕಾಗಲ್ಲ. ನೆಕ್ಸ್ಟ್, ಫೋರ್ತ್ ಒನ್, the destructor can be declared in the public section. ಎಲ್ಲಿ ಡಿಕ್ಲರೇಷನ್ ಮಾಡ್ತೀವಿ? ಪಬ್ಲಿಕ್ ಸೆಕ್ಷನ್ ಅಲ್ಲಿ ಡಿಕ್ಲರೇಷನ್ ಮಾಡಿದೀವಿ. ನೆಕ್ಸ್ಟ್, ಫಿಫ್ತ್ ಒನ್, the destructor deallocate the memory space of the object. ಡಿಅಲೋಕೇಶನ್ ಮಾಡ್ತದೆ. ಯಾವುದು? ಮೆಮರಿ ಸ್ಪೇಸ್ ಆಫ್ ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಗೆ ನಾವು ಏನು ಅಲೋಕೇಶನ್ ಮಾಡಿದ್ವೋ ಮೆಮರಿ ಸ್ಪೇಸ್ ನ, ಅದನ್ನ ಡಿಅಲೋಕೇಟ್ ಮಾಡ್ತದೆ. ಯಾವುದು? ಡೆಸ್ಟ್ರಕ್ಟರ್. These are the features of the destructor. Very important. ಕೇಳ್ತಾ ಇರ್ತಾರೆ ಇದನ್ನ. The destructor name is the same name as the class name, but it is preceded by tilde. First one. Second one, the destructors do not return any value. ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ. ಯಾಕಂದ್ರೆ ಅದ್ರ ಮುಂದೆ ಯಾವುದೇ ರೀತಿ ಅಂತ ನಾವು ಡೇಟಾ ಟೈಪ್ ಬರೆಯಲ್ಲ, ಅದಕ್ಕೆ ರಿಟರ್ನ್ ಮಾಡಲ್ಲ. ಮೂರನೇದು, the destructors cannot be overloaded. ಏನ್ ಮಾಡಕ್ಕಾಗಲ್ಲ? ನಾವು ಓವರ್ಲೋಡ್ ಮಾಡಕ್ಕಾಗಲ್ಲ. ಅದನ್ನ ಓವರ್ಲೋಡ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು. ಡೆಸ್ಟ್ರಕ್ಟರ್ ನೇಮ್ 2-3 ಯೂಸ್ ಮಾಡಿಕೊಂಡು ಒಂದೇ ಪ್ರೋಗ್ರಾಮಿಂಗ್ ಅಲ್ಲಿ ಬರೆಯಕ್ಕಾಗಲ್ಲ. ನೆಕ್ಸ್ಟ್, ಫೋರ್ತ್ ಒನ್, the destructors can be declared in the public section. ಎಲ್ಲಿ ಡಿಕ್ಲರೇಷನ್ ಮಾಡ್ತೀವಿ ನಾವು? ಪಬ್ಲಿಕ್ ಸೆಕ್ಷನ್ ಅಲ್ಲಿ ಡಿಕ್ಲರೇಷನ್ ಮಾಡ್ತೀವಿ. ಲಾಸ್ಟ್ ಒನ್, the destructors deallocate the memory space of the objects. ಡಿಅಲೋಕೇಟ್ ಮಾಡ್ತದೆ ಯಾವುದನ್ನ ಅಂದ್ರೆ ಮೆಮರಿ ಸ್ಪೇಸ್ ಆಫ್ ದ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ಗೆ ಏನು ಮೆಮರಿ ಸ್ಪೇಸ್ ಇದೆಯೋ ಆ ಆಬ್ಜೆಕ್ಟ್ಸ್ ಏನ್ ಮಾಡ್ತದೆ? ಆ ಮೆಮರಿ ಸ್ಪೇಸ್ ಅನ್ನು ಡಿಅಲೋಕೇಟ್ ಮಾಡ್ತದೆ. These are the features of destructor. ಅರ್ಥ ಆಯ್ತಾ? Okay, this is about the constructors and the destructor chapter. Okay, this ends the chapter number 9.